ಹಾಯ್ ಎವ್ರಿವನ್, ವೆಲ್ಕಮ್ ಟು ಅನೂಸ್ ವರ್ಡ್. ತುಂಬ ದಿನಗಳ ನಂತರ ನಾನು ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ. ನಾನಿವತ್ತು ಮನೆಯಲ್ಲಿ ಆರೋಗ್ಯಕರವಾದ ಮಿಲೆಟ್ಸ್ ಪೌಡರನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಾನಿಲ್ಲಿ 8 ಥರದ ಸಿರಿಧಾನ್ಯಗಳನ್ನ ಬಳಸ್ತಾ ಇದ್ದೀನಿ. ಎಲ್ಲದನ್ನು ಒಂದು ಕಾಫಿ ಲೋಟದಲ್ಲಿ ಬರುತ್ತಲ್ಲ, ಆ ಗ್ಲಾಸ್ ಮೆಷರ್ಮೆಂಟಲ್ಲಿ ತಗೊಳ್ತಾ ಇದ್ದೀನಿ. ಸಿರಿಧಾನ್ಯಗಳು ಸ್ವಲ್ಪ ಎಕ್ಸೆಸ್ ಆಫ್ ಹೀಟ್ ಇರೋದ್ರಿಂದ ಸ್ವಲ್ಪ ಕ್ವಾಂಟಿಟಿ ನೋಡ್ಕೊಂಡು ಹಾಕೋಬೇಕಾಗುತ್ತೆ. ಇವಾಗ ನಾನು ಬಾರ್ಲಿಯನ್ನು ತೊಗೋತಾ ಇದ್ದೀನಿ. ಎಲ್ಲದನ್ನು ಅಷ್ಟೇ 1 ಗ್ಲಾಸಷ್ಟು ಮೆಷರ್ಮೆಂಟಲ್ಲಿ 8 ತೊಗೊಳ್ತಾ ಇದ್ದೀನಿ. ಎಲ್ಲ ಐಟಮನ್ನು ನಾನು ನೀಟಾಗಿ ವಾಶ್ ಮಾಡಿ ಈ ರೀತಿ ಸ್ಟ್ರೈನ್ ಮಾಡಿಕೊಂಡು ಒಂದು ಬಟ್ಟೆಯಲ್ಲಿ ನೀರನ್ನು ತೆಗೆದುಬಿಟ್ಟು ಒಣಗಿಸ್ಕೊಳ್ತಾ ಇದ್ದೀನಿ. ಪ್ರತಿಯೊಂದು ಐಟಮನ್ನು ಈ ರೀತಿ ವಾಶ್ ಮಾಡಿ ಒಣಗಿಸ್ಕೋಬೇಕಾಗತ್ತೆ. ಪಾರ್ಲೆ, ಆರ್ಕ, ಉರ್ದು, ಕೊರ್ಲೆ, ನವಣೆ, ಸಜ್ಜೆ ಈ ರೀತಿ 8 ಸಿರಿಧಾನ್ಯಗಳನ್ನ ಉಪಯೋಗಿಸ್ಕೊಳ್ತಾ ಇದ್ದೀನಿ. ನಾವು ಹೊರಗಡೆಯಿಂದ ಪೌಡರನ್ನು ತಂದು ಯೂಸ್ ಮಾಡ್ಕೋಬೋದು, ಬಟ್ ಅದರಲ್ಲಿ ಹೇಳಿರ್ತಾರೆ ಈ ರೀತಿ ಇಂಗ್ರೀಡಿಯೆಂಟ್ನ ಯೂಸ್ ಮಾಡಿದ್ದೀವಿ ಅಂತ. ಎಷ್ಟು ನಂಬಿಕೆ ಸಾಧ್ಯ ಅಲ್ವಾ? ಆದರೆ ಮನೆಯಲ್ಲಿ ಮಾಡೋದು, ನಾವು ಹೆಲ್ತಿಯಾದಂಥ ಇಂಗ್ರೀಡಿಯೆಂಟ್ನ ನಮಗೆ ಬಜೆಟ್ ಫ್ರೆಂಡ್ಲಿಯಾಗಿ ಸಿಗುತ್ತೆ, ಮನೆಯಲ್ಲೂ ಸಿಗುತ್ತೆ ಮತ್ತು ಶಾಪಲ್ಲಿ ಕೂಡ ತಂದು ಮಾಡ್ಕೋಬೋದು. ಇದನ್ನು ಹೊರಗಡೆಯಿಂದ ತರೋದಕ್ಕಿಂತ ಮನೆಯಲ್ಲೇ ಈಸಿಯಾಗಿ ಮಾಡ್ಕೋಬೋದು ಮತ್ತು ವರ್ತೆ ಇರುತ್ತೆ. ನಾವು ಒಂದು 6 ಮಂತ್ಸಿಗೆ ಆಗೋವಷ್ಟು ಮಾಡ್ಕೋಬೋದು. ನಾವು ಪ್ರಿಪೇರ್ ಮಾಡಿ ತಗೊಳ್ಳೋ ಡ್ರಿಂಕು ತುಂಬಾ ಚೆನ್ನಾಗಿರುತ್ತೆ, ಹೊರಗಡೆದಕ್ಕಿಂತ ಟೇಸ್ಟಿಯಾಗೂ ಕೂಡ ಇರುತ್ತೆ. ನೋಡಿ, ಎಲ್ಲ ಐಟಮನ್ನು ನಾನು ಈ ರೀತಿ 1 ಕಪ್ ಮೆಷರ್ಮೆಂಟಲ್ಲಿ ತೊಗೊಂಡು ವಾಶ್ ಮಾಡಿಕೊಂಡು ನೀರನ್ನು ತೆಗೆದು ಒಣಗಿಸ್ಕೊಳ್ಳೋದಕ್ಕೆ ಇಟ್ಕೊತಾ ಇದ್ದೀನಿ. ನೀವು ಕೂಡ ಈ ರೀತಿ ಮನೆಯಲ್ಲಿ ಒಂದು ಮಿಲೆಟ್ಸ್ ಪೌಡರನ್ನು ರೆಡಿ ಮಾಡ್ಕೊಳ್ಳಿ. ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಅಂತಲೇ ಹೇಳ್ಬೋದು. ಇವಾಗ 8 ಸಿರಿಧಾನ್ಯಗಳನ್ನ ವಾಶ್ ಮಾಡ್ಕೊಂಡಾದಮೇಲೆ ನಾನಿಲ್ಲಿ ರಾಗಿ ಮತ್ತು ಗೋಧಿ, ಹೆಸರು ಕಾಳು ಮೂರನ್ನು ಕೂಡ ಚೆನ್ನಾಗಿ 3ರಿಂದ 4 ಸಲ ವಾಶ್ ಮಾಡಿ ನೆನೆಸಿಟ್ಟಿದ್ದೀನಿ. ನಾನಿಲ್ಲಿ ಅರ್ಧ ಕೆಜಿಯಷ್ಟು ತೊಗೊಂಡಿದ್ದೀನಿ. ರಾಗಿ, ಗೋಧಿ ಮತ್ತು ಹೆಸರು ಕಾಳು, ಕಡಲೆಕಾಳು ಇದೆಲ್ಲದನ್ನು. ಮಿಕ್ಕಿದ್ದನ್ನು ಒಂದು ಅರ್ಧ ಗ್ಲಾಸ್ 1 ಗ್ಲಾಸ್ ಕ್ವಾಂಟಿಟಿಯಲ್ಲಿ ತೊಗೋಬೋದು. ಇಷ್ಟನ್ನು 1 ಡೇ ಫುಲ್ಲು ನೆನೆಸಿ, ಅಂದರೆ ಬೆಳಗ್ಗೆ ನೆನೆಸಿ ಮಾರ್ನಿಂಗ್ ಅದನ್ನು ಒಂದು ಬಟ್ಟೆಯಲ್ಲಿ ಶೋಧಿಸ್ಬಿಟ್ಟು ಬಟ್ಟೆಯನ್ನು ಟೈಟಾಗಿ ಕಟ್ಟಿಟ್ರೆ ಮೊಳಕೆ ಬರುತ್ತೆ. ಮೊಳಕೆ ಬರೆಸ್ಕೊಂಡಾದಮೇಲೆ ನಾವು ಒಣಗಿಸ್ಕೋಬೇಕಾಗತ್ತೆ. ಇಲ್ಲಿ ನಾನು ಒಂದು ಅರ್ಧ ಕೆಜಿ, ಒಂದು 1/4 ಕೆಜಿಗಿಂತ ಜಾಸ್ತಿ, ಅರ್ಧ ಕೆಜಿಗಿಂತ ಕಡಿಮೆ ಇರೋವಷ್ಟು ಜೋಳನ ತೊಗೊಂಡಿದ್ದೀನಿ. ಹಾಗೆಯೇ ಒಂದು 1/4 ಕೆಜಿಯಷ್ಟು ಕಡಲೆ ಬೀಜನ ತೊಗೊಂಡಿದ್ದೀನಿ. ನನ್ನ ಹತ್ರ ರಾಜ್ಮಾ ಸ್ವಲ್ಪ ಕಡಿಮೆ ಇತ್ತು, ಸೊ ನಾನು ಅಷ್ಟನ್ನೇ ಯೂಸ್ ಮಾಡ್ಕೋತಾ ಇದ್ದೀನಿ. ಹಾಗೆಯೇ ಬಟಾಣಿ ಮತ್ತು ಕಾಬೂಲನ್ನು ತೊಗೊಂಡಿದ್ದೀನಿ ಮತ್ತು ಮಸೂರ್ ದಾಲು ಜೊತೆಗೆ ತೊಗರಿಬೇಳೆ ಅಷ್ಟನ್ನು ತೊಗೊಂಡಿದ್ದೀನಿ. ಇದೆಲ್ಲನೂ ಕೂಡ ಒಂದಿನ ನೆರಳಲ್ಲಿ ಒಣಗಿಸ್ಕೊಳ್ತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಒಣಗಬೇಕು. ನೋಡಿ, ರಾಗಿ ನೆನೆಸಿ ನಾನಿವಾಗ ಒಂದು ಬಟ್ಟೆಯನ್ನು ಕಟ್ಟಿ ರೆಡಿ ಮಾಡ್ಕೋತಾ ಇದ್ದೀನಿ. ನೈಟ್ ಈ ರೀತಿ ಬಟ್ಟೆಯನ್ನು ಕಟ್ಟಿಟ್ರೆ ಬೆಳಗ್ಗೆ ಅಥವಾ ಮಧ್ಯಾಹ್ನ ಮೇಲೆ ಚೆನ್ನಾಗಿ ಮೊಳಕೆ ಬರುತ್ತೆ. ಆವಾಗ ಈ ರೀತಿ ಬಿಸಿಲಲ್ಲಿ ಒಣಗಿಸ್ಕೋಬೇಕಾಗತ್ತೆ. ಪ್ರತಿಯೊಂದು ಐಟಮ್ನು ನಾನಿಲ್ಲಿ ಒಣಗಿಸ್ಕೊಳ್ಳೋಕೆ ಇಟ್ಟಿದ್ದೀನಿ. ಕೆಲವೊಂದನ್ನು ಹಾಗೆ ಡೈರೆಕ್ಟು ಉರಿಯೋದಕ್ಕೆ ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ ಜವೆ ಗೋಧಿ ಮತ್ತು ನಾರ್ಮಲ್ ಗೋಧಿ ಎರಡನ್ನೂ ಬಳಸ್ತಾ ಇದ್ದೀನಿ. ನೋಡಿ, ಇದು ಹೆಸರು ಕಾಳು ಮತ್ತು ಇದು ರಾಗಿ. ನೋಡಿ, ಇಷ್ಟು ಮೊಳಕೆ ಬಂದರೆ ಸಾಕಾಗುತ್ತೆ. ಡಯಟ್ ಮಾಡೋರಿಗೆ ಮತ್ತು ವೀಕ್ನೆಸ್ ಇರೋರಿಗೆ, ಹಾಗೆಯೇ ಕಾಲು ನೋವು, ಸೊಂಟ ನೋವು, ಈ ಥರ ಏನೇ ಪೇಯ್ನ್ ಇದ್ದರೂ ಕೂಡ ನಮಗೆ ಈ ಮಿಲ್ಲೆಟ್ಸನ್ನು ಕುಡಿಯೋದ್ರಿಂದ ಸಾಕಷ್ಟು ನಮಗೆ ಬೆನಿಫಿಟ್ಸ್ ಇದೆ. ಹಾಗೆ ಗ್ಯಾಸ್ಟ್ರಿಕ್ ಸಮಸ್ಯೆ, BP ಈ ಥರದ್ದು ಎಲ್ಲದಕ್ಕೂ ಕೂಡ ತುಂಬಾ ಹೆಲ್ತಿ ಅಂತಲೇ ಹೇಳ್ಬೋದು. ಶುಗರ್ ಪೇಷಂಟ್ಸಿಗಂತೂ ಹೇಳಿ ಮಾಡಿಸಿದ ಡ್ರಿಂಕ್ ಇದು. ಇದು ತರಣಿಕಾಳು, ಇದನ್ನು ಕೂಡ ಒಣಗಿಸ್ಕೊಳ್ತಾ ಇದ್ದೀನಿ. ಟೋಟಲ್ಲು 30ಕ್ಕಿಂತ ಹೆಚ್ಚು ಇಂಗ್ರೀಡಿಯೆಂಟ್ನ ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ.
31+ ಆಗಿದೆ ಇಂಗ್ರೀಡಿಯೆಂಟ್ಸು. ಇವಾಗ ಸಿಮ್ಮಲ್ಲಿ ಇಟ್ಕೊಂಡು ನಾವು ಪ್ರತಿಯೊಂದನ್ನು ಕೂಡ ಈ ರೀತಿ ರೋಸ್ಟ್ ಮಾಡ್ಕೋಬೇಕಾಗತ್ತೆ ಕಡಿಮೆ ಉರಿಯಲ್ಲಿ. ನಾನು 2 ಬಾಣಲಿಯನ್ನು ಇಟ್ಕೊಂಡು 2 ಸ್ಟವ್ ಮೇಲೆ ಹುರ್ಕೋತಾ ಇದ್ದೀನಿ. ಸ್ವಲ್ಪ ಘಮ ಬರಬೇಕು, ಕೈಗೆ ಬಿಸಿ ಆಗಬೇಕದು ಮುಟ್ಟಿದ್ರೆ. ಅಷ್ಟು ಬಿಸಿ ತಾಗೋವರೆಗೂ ನಾವು ಹುರ್ಕೋಬೇಕಾಗುತ್ತೆ. ನಾವು ಫ್ಲೇಮ್ನ ಯಾವುದೇ ಕಾರಣಕ್ಕೂ ಜಾಸ್ತಿ ಮಾಡ್ಕೋಬಾರ್ದು. ಕಡಿಮೆ ಊರಿನಲ್ಲೇ ನಾವು ಇದನ್ನು ಹುರ್ಕೋಬೇಕು, ಏಕೆಂದರೆ ಸೀದೋಗ್ಬಿಡುತ್ತೆ ಉರಿ ಜಾಸ್ತಿ ಆದರೆ. ಮತ್ತು ಅದು ಹಸಿ ಇತ್ತಂದರೆ ಹಿಟ್ಟು ಬೇಗ ಕೆಟ್ಟೋಗ್ಬಿಡುತ್ತೆ. ಸೊ ಲೋ ಫ್ಲೇಮಲ್ಲೇ ನಾವು ಹುರ್ಕೋಬೇಕಾಗುತ್ತೆ. ನೋಡಿ, ಪ್ರತಿಯೊಂದು ಇಂಗ್ರೀಡಿಯೆಂಟ್ನು ನಾನು ಲೋ ಫ್ಲೇಮಲ್ಲೇ ಈ ರೀತಿ ಹುರ್ಕೋತಾ ಇದ್ದೀನಿ. ಎಲ್ಲ ಐಟಮ್ನು ಅಷ್ಟೇ ಲೋ ಫ್ಲೇಮಲ್ಲೇ ನಾವು ಹುರ್ಕೋಬೇಕಾಗುತ್ತೆ. ನಾವು ಇದಕ್ಕೆ ಎಳ್ಳು, ಸಬ್ಬಕ್ಕಿ ಈ ಥರ ಎಲ್ಲ ಐಟಮ್ನು ಕೂಡ ಸೇರಿಸ್ಕೋಬೋದು. ಎಳ್ಳನ್ನು ಸ್ವಲ್ಪ ಕಡಿಮೆ ಹಾಕಬೇಕಾಗುತ್ತೆ, ಅದು ಬೇಗ ಕೆಟ್ಟೋಗೋ ಚಾನ್ಸಸ್ ಇರುತ್ತೆ ಎಳ್ಳು ಯೂಸ್ ಮಾಡೋದ್ರಿಂದ. ಅಥವಾ ನೀವು ಎಳ್ಳನ್ನು ಸ್ಕಿಪ್ ಮಾಡಿ ಕೂಡ ಯೂಸ್ ಮಾಡ್ಕೋಬೋದು. ತೊಗರಿಬೇಳೆ, ಮಸೂರ್ ದಾಲ್ ಮತ್ತು ಉದ್ದಿನಬೇಳೆ ಇದನ್ನು ಕೂಡ ನಾನು ಹುರ್ಕೋತಾ ಇದ್ದೀನಿ. ನಾನು ಹೆಸರು ಕಾಳನ್ನು ಯೂಸ್ ಮಾಡಿರೋದ್ರಿಂದ ಹೆಸರು ಬೇಳೆಯನ್ನು ಯೂಸ್ ಮಾಡ್ತಾ ಇಲ್ಲ. ಇದು ಸೋಯಾನು ಕೂಡ ನಾನು ಯೂಸ್ ಮಾಡ್ಕೋತಾ ಇದ್ದೀನಿ. ಹಾಗೆಯೇ ಪ್ಲೈನ್ ಓಟ್ಸ್ ಏನು ಬರುತ್ತೆ ಅದನ್ನು ಕೂಡ ಸ್ವಲ್ಪ ಬಿಸಿ ಮಾಡಿ ಪೌಡರ್ ಮಾಡೋದಕ್ಕೆ ಸೇರಿಸ್ಕೋಬೇಕು. ಇದು ಬಂದು ಸಬ್ಬಕ್ಕಿ, ಇದನ್ನು ಕೂಡ ನಾನು ರೋಸ್ಟ್ ಮಾಡ್ಕೋತಾ ಇದ್ದೀನಿ. 1 ಹಿಡಿಯಷ್ಟು ಧನಿಯನ ಸೇರಿಸ್ಕೋತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಮೆಂತ್ಯ, ಜೀರಿಗೆ, ಮೆಣಸು ಇವು 3 2 ಸ್ಪೂನಷ್ಟು ಸೇರಿಸ್ಕೊಂಡಿದ್ದೀನಿ. ಇದು ಕಡಲೆಬೇಳೆ ಮತ್ತು ಕಡಲೆ ಬೀಜ ಇದನ್ನು ಕೂಡ ಹುರ್ಕೋತಾ ಇದ್ದೀನಿ. ಕಡಲೆಕಾಳು ಏನಿದೆ ಇದು ತುಂಬ ಟೈಮ್ ತೊಗೊಳುತ್ತೆ ರೋಸ್ಟಿಗೆ. ನೋಡಿಕೊಂಡು ಅದು ಸಾಫ್ಟ್ನೆಸ್ ಹೋಗೋವರೆಗೂ ನಾವು ಹುರಿಬೇಕಾಗುತ್ತೆ. ಹಾಗೆ ಫ್ಲ್ಯಾಕ್ಸ್ ಸೀಡ್ಸು ಮತ್ತು ಗೋಧಿಯನ್ನು ಹುರ್ಕೋತಾ ಇದ್ದೀನಿ. ಇವಾಗ ನಾನು ಹೆಸರು ಕಾಳನ್ನು ಹುರಿತಾ ಇದ್ದೀನಿ. ನೆಕ್ಸ್ಟ್ ನಾನು ಜೋಳವನ್ನು ಹುರ್ಕೋತಾ ಇದ್ದೀನಿ ಮತ್ತು ರಾಜ್ಮಾ. ಕೆಲವೊಂದು ಕ್ಲಿಪ್ಪಿಂಗ್ ಇಲ್ಲಿ ಮಿಸ್ ಆಗಿದೆ. ಇವಾಗ ನಾನು ಬಾದಾಮಿ ಮತ್ತು ಗೋಡಂಬಿಯನ್ನು ಫ್ರೈ ಮಾಡ್ಕೋತಾ ಇದ್ದೀನಿ. ರಾಗಿಯನ್ನು ಅಷ್ಟೇ ಲೋ ಫ್ಲೇಮಲ್ಲೇ ನಾವು ಹುರ್ಕೋಬೇಕಾಗುತ್ತೆ. ಹಾಗೆಯೇ ಪಿಸ್ತಾ ಜೊತೆಗೆ ಸೀಡ್ಸ್ ಏನೇನಿರುತ್ತೆ ಎಲ್ಲದನ್ನು ನಾವು ಸೇರಿಸ್ಕೋಬೋದು. ಪಂಪ್ಕಿನ್ನು, ವಾಟರ್ ಮೆಲನ್ನು, ಸನ್ಫ್ಲವರು 3 ಥರದ ಸೀಡ್ಸನ್ನು ಹುರಿದು ಹಾಕ್ಕೋತಾ ಇದ್ದೀನಿ. ಹಾಗೆಯೇ 2 ಸ್ಪೂನಷ್ಟು ಏಲಕ್ಕಿಯನ್ನು ಸೇರಿಸ್ಕೋತಾ ಇದ್ದೀನಿ. ಜೊತೆಗೆ ಅರಿಶಿಣದ ಕೊನೆ ಏನಿರುತ್ತೆ ಅದನ್ನು ನಾನಿಲ್ಲಿ ಹುರಿದು ಹಾಕ್ಕೋತಾ ಇದ್ದೀನಿ. ಹಾಗೆಯೇ ವಾಲ್ನಟ್ನು ಕೂಡ ಸೇರಿಸ್ಕೋತಾ ಇದ್ದೀನಿ. ಈ ರೀತಿ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಲೋ ಫ್ಲೇಮಲ್ಲಿ ನಾವು ಹುರ್ಕೊಂಡು ಅದನ್ನು ಮಿಷನ್ನಲ್ಲಿ ನುಣ್ಣಗೆ ಮಿಷನ್ ಮಾಡಿಸ್ಕೋಬೇಕಾಗತ್ತೆ. ಸೊ ನಾನಿಲ್ಲಿ ಒಂದು 1/4 kg ಜಾಸ್ತಿ ಕೆಂಪಕ್ಕಿಯನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ಕೂಡ ನೀಟಾಗಿ ವಾಶ್ ಮಾಡಿ ಒಣಗಿಸಿ ಹುರ್ಕೋತಾ ಇದ್ದೀನಿ. ನೋಡಿ, ಪೌಡರ್ ರೆಡಿ ಆದಮೇಲೆ ಪಕ್ಕಾ ಮಿಲೆಟ್ಸ್ ಪೌಡರ್ ಥರನೇ ಇರುತ್ತೆ. ಇದಕ್ಕೆ ಕಾಯಿಸಿರೋ ಅಂಥ ನೀರನ್ನು ಹಾಕಿ ಅಥವಾ ತಣ್ಣೀರನ್ನು ಹಾಕಿ ಗಂಟಿಲ್ಲದೆ ಇರೋ ಥರ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ಚೆನ್ನಾಗಿ ಕುದಿಸ್ಕೊಂಡು ಹಾಲು ಹಾಕಬೇಕಾಗತ್ತೆ. ಅಥವಾ ಸಪ್ಪೆ ಕುಡಿತೀವಿ ಅಂತಂದರೆ ಉಪ್ಪನ್ನು ಹಾಕಿ ಇದನ್ನು ಮಾಡ್ಕೋಬೇಕಾಗತ್ತೆ. ಬಟ್ ಹಾಲನ್ನು ಯೂಸ್ ಮಾಡಬಾರ್ದು ಉಪ್ಪು ಹಾಕಿದ್ರೆ. ಇಲ್ಲ ನಾವು ಸ್ವೀಟ್ ಕುಡಿತೀವಿ ಅಂತಂದರೆ ಬೆಲ್ಲನ ಹಾಕಿ ಕುದಿಸ್ಕೊಂಡು ಹಾಲು ಹಾಕ್ಕೋಬೋದು. ಹಾಲು ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಹಾಗೆಯೇ ಇದಕ್ಕೆ ಬ್ಲ್ಯಾಕ್ ರೈಸನ್ನು ಸೇರಿಸ್ಕೋಬೋದು. ಇದು ವೆಯ್ಟ್ಲೆಸ್ಗೆ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ನನ್ನ ಹತ್ರ ಬ್ಲ್ಯಾಕ್ ರೈಸ್ ಇಲ್ಲದೆ ಇರೋದ್ರಿಂದ ನಾನು ಕೆಂಪಕ್ಕಿಯನ್ನು ಯೂಸ್ ಮಾಡಿದ್ದೀನಿ. ಹಾಗೆ ಹುರುಳಿಕಾಳನ್ನು ಒಂದು ಮಿಸ್ ಮಾಡಿದ್ದೀನಿ, ಅದೊಂದು ಐಟಮನ್ನು ನೀವು ಸೇರಿಸ್ಕೊಳ್ಳಿ. ಪೌಡರ್ ರೆಡಿ ಆದಮೇಲೆ ಬೆಲ್ಲನ ಸಣ್ಣಗೆ ಚಚ್ಕೊಂಡು ಬೆಲ್ಲ ಮತ್ತು ಪೌಡರ್ ಎರಡನ್ನೂ ಮಿಕ್ಸಿ ಜಾರಲ್ಲಿ 1-2 ಸಲ ಓಡಿಸಿದ್ರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಸೊ ಇದನ್ನು ಡೈರೆಕ್ಟಾಗಿ ನಾವು ನೀರಲ್ಲಿ ಕಲಿಸ್ಬಿಟ್ಟು ಇಡ್ಬೋದು. ಮತ್ತು ನಾವು ಯಾವುದೇ ಬೆಲ್ಲ ಅಥವಾ ಸಕ್ಕರೆನ ಮಿಕ್ಸ್ ಮಾಡೋ ಅವಶ್ಯಕತೆ ಇರಲ್ಲ. ಆ ಥರ ಮಾಡಿಕೊಂಡು ಒಂದು ಚಿಕ್ಕ ಬಾಕ್ಸಲ್ಲಿ ಇಟ್ಕೊಂಡ್ರೆ ಪ್ರತಿದಿನ ಯೂಸ್ ಆಗುತ್ತೆ. ಈ ರೀತಿ ನೀವು ಮನೆಯಲ್ಲಿ ಮಿಲೆಟ್ಸ್ ಪೌಡರನ್ನು ಮಾಡ್ಕೊಳ್ಳಿ. ನಿಮ್ಮ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಮನೆಯಲ್ಲಿ ಪ್ರತಿಯೊಬ್ಬರಿಗೂ ಕೊಡಿ. ಏಜ್ ಆದವ್ರಿಗೆ ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ, ಯಾಕೆಂದರೆ ಅವರು ತುಂಬ ವೀಕ್ ಆಗ್ತಾ ಇರ್ತಾರೆ. ಸೊ ಅವರಿಗೆ ಇದನ್ನು ಕೊಡೋದ್ರಿಂದ ತುಂಬ ಶಕ್ತಿ ಬರುತ್ತೆ.
ಹಾಗೆಯೇ ಮಕ್ಕಳಿಗೂ ಕೂಡ ಅಷ್ಟೇ, ನಾವು ಹೊರಗಡೆಯಿಂದ ಬೂಸ್ಟ್, ಬೋರ್ಮಿಟಾ, ಹಾರ್ಲಿಕ್ಸ್ ಈ ಥರದ್ದೆಲ್ಲ ಕೊಡಬಾರ್ದು. ಏಕೆಂದರೆ ಅದು ಯಾವತ್ತು ಪ್ರಾಡಕ್ಟನ್ನು ರೆಡಿ ಮಾಡಿರ್ತಾರೋ ಅದರಲ್ಲಿ ಏನು ಹಾಕಿರ್ತಾರೋ ಬರೀ ಸಕ್ಕರೆ, ಮೈದಾ ಈ ಥರದ್ದು ಬಿಟ್ಟರೆ ಬೇರೆ ಏನಿರೋದಿಲ್ಲ. ಸೊ ಅದೆಲ್ಲ ವೇಸ್ಟು, ಯಾವುದೇ ಎನರ್ಜಿ ಸಿಗೋದಿಲ್ಲ ಅದರಿಂದ. ಮಕ್ಕಳಿಗೆ ಅವರ ಬೆಳವಣಿಗೆಗೆ ಈ ರೀತಿ ಎಲ್ಲ ರೀತಿಯ ಪ್ರೋಟೀನ್ಸು, ವಿಟಮಿನ್ಸು, ಎನರ್ಜಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅವರ ಮೂಳೆಗಳು ಗಟ್ಟಿಯಾಗುವಂಥ ಸಮಯ ಮಕ್ಕಳದು ಈ ಏಜಲ್ಲಾಗಿರುತ್ತೆ. ಸೊ ಹಾಗಾಗಿ ಹೊರಗಡೆಯಿಂದ ಯಾವುದೇ ಪೌಡರ್ನ ಯೂಸ್ ಮಾಡೋದ್ರ ಬದಲು ಮನೆಯಲ್ಲಿ ಈ ರೀತಿ ನ್ಯಾಚುರಲ್ ಆಗಿ ನೀವೇನೇ ರೆಡಿ ಮಾಡಿಕೊಂಡು ಮಕ್ಕಳಿಗೆ ಕೊಡಿ. ಪರ್ಸ್ನಲ್ಲಾಗಿ ನಾನು ಈ ಪೌಡರ್ನ ರೆಡಿ ಮಾಡಿ ಯೂಸ್ ಮಾಡ್ಕೋತಾ ಇದ್ದೀನಿ. ನನಗಂತೂ ತುಂಬಾ ಬೆನಿಫಿಟ್ ಸಿಕ್ಕಿದೆ, ಏಕೆಂದರೆ ನನಗೆ ಸಾಕಷ್ಟು ವಿಟಮಿನ್ ಪ್ರಾಬ್ಲಮ್ಸ್ ಇತ್ತು. ಸೊ ಹಾಗಾಗಿ ಈ ಪೌಡರ್ನ ಕುಡಿಯೋದಕ್ಕೆ ಶುರು ಮಾಡಿದ ಮೇಲೆ ಕಾಲು ನೋವು, ಸೊಂಟ ನೋವು ಮತ್ತು ಕಾಲಲ್ಲೆಲ್ಲ ಗಂಟೆಲ್ಲ ಬರ್ತಾಯಿತ್ತು ವಿಟಮಿನ್ ಕಡಿಮೆಯಿಂದ. ಅದು ಕೂಡ ನನಗೆ ಕಂಟ್ರೋಲ್ ಆಗಿದೆ. ತುಂಬಾ ಹೆಲ್ತಿಯಾಗಿದ್ದೀನಿ ಅಂತಲೇ ಹೇಳ್ಬೋದು. ನನ್ನ ಲೈಫ್ ಸ್ಟೈಲನ್ನು ಆರೋಗ್ಯಕರವಾಗಿ ತುಂಬಾ ಬದಲಾವಣೆ ಮಾಡ್ಕೊಂಡಿದ್ದೀನಿ ಈ ಟೈಮಲ್ಲಿ. ನೀವು ಕೂಡ ಈ ಒಂದು ಪೌಡರನ್ನು ಕುಡಿಯೋದಕ್ಕೆ ಶುರು ಮಾಡಿಕೊಂಡು ನಿಮ್ಮ ಆರೋಗ್ಯನೂ ಕೂಡ ಅಷ್ಟೇ ಹೆಲ್ತಿಯಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ, ಆಲ್ ಬಟನ್ ಮರೀದೆ ಸೆಲೆಕ್ಟ್ ಮಾಡಿ. ನಾನು ಯಾವುದೇ ಹೊಸ ವಿಡಿಯೋನ ಅಪ್ಲೋಡ್ ಮಾಡಿದ್ರೂ ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆಯೇ ಈ ವಿಡಿಯೋ ಹೇಗಿತ್ತು ಅಂತ ಮರೀದೇನೆ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್. ಮತ್ತೆ ಸಿಗೋಣ ಹೊಸ ವಿಡಿಯೋ ಒಂದಿಗೆ, ಹೊಸ ಮಾತಿನೊಂದಿಗೆ.